ಅಂತ ಹೇಳಿದ್ರೆ ಕರ್ನಾಟಕದಲ್ಲಿ ದಕ್ಷಿಣ ಭಾರತದಲ್ಲಿ ಭಾರತೀಯ ಜನತಾ ಪಕ್ಷವನ್ನು ಅಧಿಕಾರಕ್ಕೆ ತರೋದಕ್ಕೆ ಬಹಳ ಪರಿಶ್ರಮ ಆಗಿ ಹೋರಾಟ ಮಾಡಿದಂಥವ್ರು ಯಡಿಯೂರಪ್ಪನವರು. ಅವರು ಮುನ್ಸಿಪಾಲ್ನಿಂದ ಹಿಡಿದು ವಿರೋಧ ಪಕ್ಷದ ನಾಯಕರಿಂದ ಹಿಡಿದು ಉಪಮುಖ್ಯಮಂತ್ರಿಗಳಿಂದ ಹಿಡಿದು ಮುಖ್ಯಮಂತ್ರಿಗಳಾಗುವವರೆಗೂ ನಿರಂತರವಾಗಿ ಕರ್ನಾಟಕದಲ್ಲಿ ರೈತ ಪರ ಹೋರಾಟಗಳನ್ನು, ಬಡವರ ಪರ ಹೋರಾಟವನ್ನು ಮಾಡಿ ಅತ್ಯಂತ ಯಶಸ್ವಿಯ ನಾಯಕರು ಅಂತ ಹೇಳಿದ್ರೆ ನಮ್ಮ ಯಡಿಯೂರಪ್ಪನವರು. ಕರ್ನಾಟಕ ರಾಜ್ಯದಲ್ಲಿ ಒಬ್ಬ ಶ್ರೇಷ್ಠ ನಾಯಕ ಅಂತ ಹೇಳಿದ್ರು ತಪ್ಪಾಗಲ್ಲ. ಇವತ್ತು ಅವರ 50 ವರ್ಷ ತುಂಬಿರುವಂಥ ಸಂದರ್ಭದಲ್ಲಿ ಅವರಿಗೆ ಒಂದು ಅಭಿನಂದನೆಯನ್ನು ಸಲ್ಲಿಸುವಂಥ ಕಾರ್ಯಕ್ರಮ ಚಿತ್ರದುರ್ಗದಲ್ಲಿ 9ನೇ ತಾರೀಕು, ಇದೇ ನಾಡಿದ್ದು 9ನೇ ತಾರೀಕು ಆ ಕಾರ್ಯಕ್ರಮ ಇದೆ. ಆ ಕಾರ್ಯಕ್ರಮಕ್ಕೆ ರಾಜ್ಯದಾದ್ಯಂತ ಎಲ್ಲ ವರ್ಗದ ಜನ ಆ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದಾರೆ. ವಿಶೇಷವಾಗಿ ಅಮಿತ್ ಶಾ ಅವರು, ನಮ್ಮ ಕೇಂದ್ರದ ಗೃಹ ಸಚಿವರು, ನಮ್ಮ ನಾಯಕರಾದಂಥ ಸನ್ಮಾನ್ಯ ಅಮಿತ್ ಶಾ ಅವರು ಆ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದಾರೆ. ವಿಶೇಷವಾಗಿ 8ನೇ ತಾರೀಕಿಗೆ ಯಡಿಯೂರಪ್ಪನವ್ರನ್ನ ಸುಮಾರು ಒಂದು 10,000 ಜನ ಸೇರಿ ಟ್ಯಾಬ್ಲೋಸ್ ಮುಖಾಂತರ ನೇಗಿಲುಗಳನ್ನು ಇಟ್ಕೊಂಡು ಅವ್ರನ್ನ ಪುರಪ್ರವೇಶ ಅನ್ನೋ ರೀತಿಯಲ್ಲಿ ಒಂದು ಹೊಸ ವಿನೂತನವಾಗಿರುವಂಥ ಒಂದು ಕಾರ್ಯಕ್ರಮವನ್ನು ಆ ಚಿತ್ರದುರ್ಗ ಜಿಲ್ಲೆಯವರು ಹಮ್ಮಿಕೊಂಡಿದ್ದಾರೆ. ಅದರಿಂದ ನಾನು ನಮ್ಮ ಪತ್ರಿಕಾ ಸ್ನೇಹಿತರಿಗೆ ವಿನಂತಿ ಮಾಡೋದಷ್ಟೇ, ನೀವು ಸಹ ಯಡಿಯೂರಪ್ಪನವರ ಕಾಲದಲ್ಲಿ ಸಾಕಷ್ಟು ಮಠಮಾನ್ಯಗಳಿಗೆ ಅನುದಾನವನ್ನು ಕೊಟ್ಟು ಧರ್ಮದ ಒಂದು ಕಾರ್ಯಕ್ಕೆ ಹೆಚ್ಚಿನ ಆಸಕ್ತಿಯನ್ನು ವಹಿಸಿ ಕೆಲಸ ಮಾಡಿದ್ರು. ಎಲ್ಲ ಜಾತಿ ವರ್ಗದವರಿಗೂ ಕೂಡ ಮಠಗಳಿಗೆ ಅನುದಾನವನ್ನು ಕೊಟ್ಟರು. ಇತಿಹಾಸದಲ್ಲಿ ಯಾರೂ ಕೊಟ್ಟಿರಲಿಲ್ಲ. ಹಾಗೆ ಒಬ್ಬ ರೈತರ ಬಡ್ಜೆಟನ್ನು ಮಂಡಿಸಿದಂಥವ್ರು, ಕರ್ನಾಟಕ ರಾಜ್ಯ ಇತಿಹಾಸದಲ್ಲಿ ರೈತ ಬಡ್ಜೆಟನ್ನು ಕೊಟ್ಟಂಥವ್ರು ಯಡಿಯೂರಪ್ಪನವರು. ಹಾಗೆ ಹೆಣ್ಮಕ್ಳಿಗೆ ಸೈಕಲ್, ಅವರು ಉಪಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ಹೆಣ್ಮಕ್ಳಿಗೆ ಶಾಲೆಗೆ ಹೋಗೋಕ್ಕಾಗಲ್ಲ, ದೂರದಿಂದ ಕಲಿಸಲ್ಲ ಅಂತ ಹೇಳಿ ಸೈಕಲ್ಗಳನ್ನು ಪರಿಚಯ ಮಾಡಿಸ್ಕೊಂಡವರು. ಭಾಗ್ಯಲಕ್ಷ್ಮಿ ಯೋಜನೆಯಡಿ ಪ್ರತಿ ಹೆಣ್ಮಕ್ಳಿಗೆ 18 ವರ್ಷ ತುಂಬಿದಂಥ ಸಂದರ್ಭದಲ್ಲಿ 1 ಲಕ್ಷ ಹಣ ಬರಬೇಕು, ಆ ಮಗು ಮದುವೆಗೆ ಮತ್ತು ಓದೋದಕ್ಕೆ ಎರಡಕ್ಕೂ ಅನುಕೂಲ ಆಗಬೇಕು ಅಂತ ಹೇಳಿ ದೂರದೃಷ್ಟಿ ಇಟ್ಟು ಮಾಡಿದಂಥವ್ರು. ತುಮಕೂರು ಜಿಲ್ಲೆಗೆ ವಿಶೇಷವಾಗಿ ಹೆಬ್ಬುರುಗೂಡು ಏತ ನೀರಾವರಿ ಇರ್ಬೋದು, ಹೊನ್ನವಳ್ಳಿ ಏತ ನೀರಾವರಿ ಇರ್ಬೋದು, ಹೇಮಾವತಿ ನಾಲೆಯನ್ನು ಅಗಲೀಕರಣ ಮಾಡಿ ಸುಮಾರು 600 ಕೋಟಿ ಅನುದಾನ ಕೊಟ್ಟಿದ್ದಿರ್ಬೋದು. ಇವತ್ತು ಹೆಚ್ಚಿನ ನೀರು ನಾವು ಡ್ರಾ ಮಾಡೋದಕ್ಕೆ ಹೇಮಾವತಿಲಿ ಆಗುತ್ತೆ ಅಂತ ಹೇಳಿದ್ರೆ ಅದು ಯಡಿಯೂರಪ್ಪನವರು ಅವತ್ತಿನ ಬಡ್ಜೆಟಲ್ಲಿ 2019ರಲ್ಲಿ 900 ಕೋಟಿ, 600ರಿಂದ 900 ಕೋಟಿ ಅನುದಾನವನ್ನು ಕೊಟ್ಟಿದ್ದಿರ್ಬೋದು. ತುಮಕೂರು ಜಿಲ್ಲೆಗೆ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಯಡಿಯೂರಪ್ಪನವರು ಮಾಡಿಕೊಟ್ಟಿದ್ದಾರೆ. ಒಬ್ಬ ದಣಿವರಿಯದ ನಾಯಕ ಅಂತ ಹೇಳಿದ್ರೆ ಯಡಿಯೂರಪ್ಪನವರು. ಅವರ ಒಂದು ವಿಜಯೋತ್ಸವ, ಒಂದು ಅಭಿನಂದನೆಗಳನ್ನು ಸಲ್ಲಿಸುವಂಥ ಕಾರ್ಯಕ್ರಮ 9ನೇ ತಾರೀಕು ಇರೋದ್ರಿಂದ ತುಮಕೂರು ಜಿಲ್ಲೆಯಲ್ಲಿ ಸುಮಾರು 1,000 ಬಸ್ಗಳು, ಅಂದರೆ 50,000 ಜನ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಎಲ್ಲ ಬಡವರಿಂದ ಹಿಡಿದು ಎಲ್ಲ ವರ್ಗದ ಸಮಾಜ ಹಿಡಿದು ಇವತ್ತು ಈ ಕಾರ್ಯಕ್ರಮಕ್ಕೆ ಭಾಗವಹಿಸ್ತಿದ್ದಾರೆ. ಅದರಿಂದ ನಾವು ಕೂಡ ನಿಮ್ಮ ಮುಖಾಂತರ ವಿನಂತಿ ಮಾಡ್ಕೊತಿದ್ದೇವೆ, ಎಲ್ಲರೂ ಕೂಡ ಬನ್ನಿ ಈ ಕಾರ್ಯಕ್ರಮ ಯಶಸ್ವಿ ಮಾಡೋಣ. ಒಬ್ಬ ರೈತ ನಾಯಕನಿಗೆ ಒಂದು ಅಭಿನಂದನೆ ಸಲ್ಲಿಸುವಂಥ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಭಾಗಿಯಾಗೋಣ ಅಂತೇಳಿ ನಿಮ್ಮ ಮುಖಾಂತರ ತುಮಕೂರು ಜಿಲ್ಲೆಯ ಎಲ್ಲ ರೈತಾಪಿ ವರ್ಗದವರಿಗೆ, ಯುವಕರಿಗೆ, ತಾಯಂದಿರಿಗೆ ನಾವು ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ಮತ್ತು ಈ ಕಾರ್ಯಕ್ರಮವನ್ನು ಹೆಚ್ಚು ನೀವು ಕೂಡ ಪ್ರಚಾರವನ್ನು ಕೊಡಬೇಕು, ಈ ಕಾರ್ಯಕ್ರಮ ಯಶಸ್ವಿ ಮಾಡಬೇಕು ಅಂತೇಳಿ ನಿಮಗೂ ಕೂಡ ವಿನಂತಿ ಮಾಡಿ ನಮ್ಮ ಪತ್ರಿಕಾಗೋಷ್ಠಿಯನ್ನು ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು.